ಅವರಿಬ್ಬರು ಗಂಡ ಹೆಂಡತಿ ಊರು ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಅರಸಿ ಬಂದಿದ್ರು. ಪ್ರತಿನಿತ್ಯ ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಹೀಗೆ ಕೆಲಸ ಮಾಡ್ತಾ ಇದ್ದ ನಿರ್ಮಾಣ ಹಂತದ ಕಟ್ಟಡದಲ್ಲೇ ಉಳಿದುಕೊಂಡಿದ್ರು. ಇದೀಗ ದಂಪತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ದಂಪತಿ ದುರ್ಮರಣ. ಗಂಡ ಹೆಂಡತಿ ಜಗಳ ಸಾವಿನಲ್ಲಿ ಅಂತ್ಯವಾಯಿತು. ಗಂಡ ಹೆಂಡತಿ ಇಬ್ಬರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಡಾಲರ್ಸ್ ಕಾಲೋನಿಯಲ್ಲಿ ನಡೆದಿರುತ್ತದೆ. ಈ ಫೋಟೋದಲ್ಲಿ ಕಾಣ್ತಿರೋ ಈ ದಂಪತಿ ಹೆಸರು ಮೆಹಬೂಬ್ ಮತ್ತು ಪರ್ವೀನ್. ಮೂಲತಃ ಯಾದಗಿರಿ ಮೂಲದ ಈ ದಂಪತಿ ಬೆಂಗಳೂರಲ್ಲಿ ದಿನಗೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ರು. ಪ್ರತಿನಿತ್ಯ ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಇವರು ತಾವು ಕೆಲಸ ಮಾಡುವ ಜಾಗದಲ್ಲಿ ವಾಸ್ತವ್ಯ ಹೂಡುತ್ತಿದ್ರು. ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಡಾಲರ್ಸ್ ಕಾಲೋನಿಯಲ್ಲಿ ನಿರ್ಮಾಣವಾಗ್ತಿದ್ದ ಕಟ್ಟಡದಲ್ಲೇ ವಾಸವಿದ್ದ ಈ ದಂಪತಿ ಇದೀಗ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಹೆಂಡತಿಯ ಮೃತದೇಹ ಪತ್ತೆಯಾಗಿದೆ. ನೆಲದ ಮೇಲೆ ಕೊಳೆತ ಸ್ಥಿತಿಯಲ್ಲಿ ಗಂಡನ ಮೃತದೇಹ ಪತ್ತೆಯಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ಸ್ಥಳೀಯರು ಸಂಜಯನಗರ ಸ್ಟೇಷನ್ಗೆ ಕಾಲ್ ಮಾಡಿ ಇಲ್ಲಿ ಏನೋ ವಾಸನೆ ಬರ್ತಿದೆ, ಯಾರೋ ಸಾವನ್ನಪ್ಪಿರುವ ಹಾಗೆ ಕಾಣುತ್ತಿದೆ ಎಂದು ಮಾಹಿತಿ ನೀಡಿದ್ರು. ಆ ಬಳಿಕ ಪೊಲೀಸರು ಪರಿಶೀಲನೆ ಮಾಡಿದಾಗ ಇಬ್ಬರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮೆಹಬೂಬ್ ಕೈಗಳಿಗೆ ಗಾಯಗಳಾಗಿದ್ದು ಪತ್ತೆಯಾಗಿರುತ್ತದೆ. 3-4 ದಿನಗಳ ಹಿಂದೆ ಸಾವನ್ನಪ್ಪಿರಬಹುದು ಎನ್ನಲಾಗಿದೆ. ಮೇಲ್ನೋಟಕ್ಕೆ ಗಂಡ ಹೆಂಡತಿ ನಡುವೆ ಜಗಳವಾಗಿರುವ ಶಂಕೆ ವ್ಯಕ್ತವಾಗಿದೆ. ಅವರಿಬ್ಬರು ಗಂಡ ಹೆಂಡತಿ ಅಂತ ಅದೇ ಮನೆಯಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಆಗುವಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಅವರು ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಮನೆಯಲ್ಲಿ ಅವರು ವಾಸ ಇದ್ದಾರೆ ಲಾಸ್ಟ್ 1 ವರ್ಷದಿಂದ. ಬಾಡಿ ಮೇಲೆ ಮಾರ್ಕ್ಸ್ ಇಂಜುರೀಸ್ ನೋಡಿದ್ದೀವಿ, ಬಟ್ ಅದು ಏನೋ ಗೊತ್ತಾಗಿಲ್ಲ. ಯಾಕಂದರೆ ಈ ಮರಣ ಆಯಿತು ಅಂದರೆ 3-4 ಡೇಸ್ಗಂತ ಜಾಸ್ತಿ ಆಗಿರ್ಬೋದು ಅಂತ ನಮ್ಮ ಒಂದು ಗೆಸ್. ತುಂಬ ಸ್ಮೆಲ್ ಬರೋದು ಕಾರಣ ಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡೋದೆ ಫೋನ್ ಮಾಡೋದು, ಅವರು ಮತ್ತು ಅವರು ಇಂಜಿನಿಯರ್ ಬರೋದು ಕಾಂಟ್ರಾಕ್ಟ್ ಬಂದು ನಮಗೆ ಕಂಪ್ಲೇಂಟ್ ಕೊಡುವಂಥ ವಿಚಾರ ಆಗಿದೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಂಜಯನಗರ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಿದ್ದು, ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂದ ಮೇಲೆ ಅಸಲಿ ಕಾರಣ ಹೊರಬರಬೇಕಿದೆ. ಕಳೆದ 1 ವರ್ಷದಿಂದ ಈ ರೀತಿಯ ಕೆಲಸವನ್ನು ಮಾಡಿಕೊಂಡಿದ್ದಂಥವ್ರು ಏಕಾಏಕಿ ಈ ರೀತಿಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಆತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಒಂದು ಇನ್ಸಿಡೆಂಟ್ ಏನಿದೆ ಸಂಬಂಧಪಟ್ಟಂತೆ ಸಂಜಯನಗರ ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಆವತ್ತು ಅಪ್ಪ ಮಗ ಬೈಕ್ನಲ್ಲಿ ಹೊರಟಿದ್ರು. ಹಿಂಬದಿಯಿಂದ ಬಂದ ಬಿಬಿಎಂಪಿ ಕಸದ ಲಾರಿ ಡಿಕ್ಕಿ ಹೊಡೆದು ಬಾಲಕ ದಾರುಣವಾಗಿ ಸಾವನ್ನಪ್ಪಿದ್ದ. ಸ್ಥಳದಲ್ಲಿ ಗುಂಪುಗೂಡಿದ ಜನರು ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ರು. ಲಾರಿಗೆ ಬೆಂಕಿಯನ್ನು ಹಚ್ಚಿದ್ರು. ಒದೆ ತಿಂದ ಚಾಲಕನು ಸಾವನ್ನಪ್ಪಿದ್ದಾನೆ. ಅಪಘಾತ ಬಳಿಕ ಹಲ್ಲೆಗೊಳಗಾಗಿದ್ದ ಚಾಲಕ ಸಾವು. ಕೊಲೆ ಕೇಸ್ ದಾಖಲಿಸಿ 4 ಬಂಧಿಸಿದ ಖಾಕಿ. ಮಾರ್ಚ್ 29 ಬೆಳಗ್ಗೆ 11:30 ಸಮಯ ಸಾರಾಯಿ ಪಾಳ್ಯದ ಮುಖ್ಯ ರಸ್ತೆಯಲ್ಲಿ ತಂದೆ ಜೊತೆ ಬೈಕ್ನಲ್ಲಿ ಬಾಲಕ ಐಮಾನ್ ಹೋಗ್ತಿದ್ದ. ಬಿಬಿಎಂಪಿ ಕಸದ ಲಾರಿ ಡ್ರೈವ್ ಮಾಡಿಕೊಂಡು ಬಂದ ಕೊಂಡಯ್ಯ ಎಂಬಾತ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿ ಕೆಳಗೆ ಸಿಲುಕಿದ ಬಾಲಕ ಐಮಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ತಂದೆ ಅದೃಷ್ಟವಶಾತ್ ಪಾರಾಗಿದ್ರು. ಈ ವೇಳೆ ಸ್ಥಳೀಯರೆಲ್ಲ ಸೇರಿ ಲಾರಿಗೆ ಬೆಂಕಿ ಹಚ್ಚಿದ್ರು. ಚಾಲಕ ಕೊಂಡಯ್ಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಕೊಂಡಯ್ಯನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಕೊಂಡಯ್ಯ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಕೊಂಡಯ್ಯ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಪ್ರಾಪ್ತ ಬಾಲಕ ಸೇರಿದಂತೆ 4 ಬಂಧಿಸಿದ್ದಾರೆ. ಅಫ್ರೋಜ್ ಖಾನ್, ತಬ್ರಕ್ ಹಾಗೂ ವಾಸಿಂ ಬಂಧಿತರು. 3 ವಿಚಾರಣೆ ವೇಳೆ ಪ್ರಚೋದನೆಗೆ ಒಳಗಾಗಿ ಹಲ್ಲೆ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾರೆ. ಲಾರಿಗೆ ಬೆಂಕಿ ಹಚ್ಚಿದವರನ್ನ ಹುಡುಕಾಟ ನಡೆಸಲಾಗ್ತಿದೆ. ಇದೇ ವೇಳೆ ಆರೋಪಿ ತಬ್ರಕ್ ಬೈಕ್ ಕಳ್ಳತನ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಆರೋಪಿ ವಿಚಾರಣೆ ಮಾಡಿ ಬೈಕ್ಗಳನ್ನ ಸೀಸ್ ಮಾಡಲು ಮುಂದಾಗಿದ್ದಾರೆ. ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಸ್ಥಳೀಯರು ಲಾರಿ ಚಾಲಕನಿಗೆ ಥಳಿಸಿದ್ದರ ಪರಿಣಾಮವಾಗಿ ಲಾರಿ ಚಾಲಕನು ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ.
ಅವರು ನಿನ್ನೆ ಅಂದರೆ ದಿನಾಂಕ 15/4/2025 ಮರಣ ಹೊಂದಿರ್ತಾರೆ. ನಾವು ಈ ಬಗ್ಗೆ ಮರ್ಡರ್ ಕೇಸನ್ನು ದಾಖಲು ಮಾಡಿಕೊಂಡು 4 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ. ತನಿಖೆ ಮುಂದುವರೆದಿದೆ. ಉದ್ರಿಕ್ತರ ಗುಂಪನ್ನ ನೋಡಿ ಪ್ರಚೋದನೆಗೊಳಗಾಗಿ ಹಲ್ಲೆ ಮಾಡಿದ ಪರಿಣಾಮ ಡ್ರೈವರ್ ಕೊಂಡಯ್ಯ ಸಾವನ್ನಪ್ಪಿದ್ದಾರೆ. ಆಕ್ರೋಶಕ್ಕೆ ಒಳಗಾಗಿ ಹಲ್ಲೆ ಮಾಡಿದವರು ಕೊಲೆ ಕೇಸ್ನಲ್ಲಿ ಜೈಲು ಸೇರುವಂತಾಗಿದೆ. ಬಿಬಿಎಂಪಿ ಚಾಲಕನ ನಿರ್ಲಕ್ಷ್ಯಕ್ಕೆ ಓರ್ವ ಬಾಲಕ ಬಲಿಯಾದ್ರೆ ಜನ ಹೊಡೆದು ಚಾಲಕನನ್ನ ಕೊಂದಂತಾಗಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.